ಪ್ರೈಮ್ ಟೈಮ್ಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ಸಿನಿಮಾ ರಂಗದ ನಟ್ಟು ಬೋಲ್ಟು ಟೈಟ್ ಮಾಡಿದ್ದಾರೆ. ಮೊನ್ನೆಯಷ್ಟೇ ಡಿ.ಕೆ. ಶಿವಕುಮಾರ್ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಆದರೆ ಇದು ಸಿನಿಮಾ ರಂಗದ ಒಳಿತಿಗಾಗಿ ಮಾಡಿರುವಂಥ ನಟ್ಟು ಬೋಲ್ಟು ಟೈಟು. ನಾನು ಅವತ್ತೇ ಮೊನ್ನೆ ಕೂಡ ಹೇಳಿದ್ದೆ. ಇದರ ಜೊತೆಗೆ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದಂಥ ಅನೇಕ ಹಿರಿಯ ಕಲಾವಿದರಿದ್ದಾರೆ. ತುಂಬ ಜನ ಹಿರಿಯ ಕಲಾವಿದರಿದ್ದಾರೆ. ತಮ್ಮ ಸಂಸಾರವನ್ನು ಸಾಗಿಸೋಕ್ಕಾಗ್ತಾ ಇಲ್ಲ ಅವರಿಗೆಲ್ಲ. ಮಕ್ಕಳು, ಕೆಲವ್ರಿಗೆ ಮದುವೆ ಆಗಿಲ್ಲ ಮಕ್ಕಳಿಗೆಲ್ಲ, ಅಂಥವ್ರಿಗೆಲ್ಲ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಪ್ಪ ಸರ್ಕಾರ ಕೂಡ. ಒಂದು ಇಷ್ಟೆಲ್ಲ ನಾವು ಕೊಟ್ಟಾಗ ಒಂದು 100 ಕೋಟಿಯನ್ನು ಹಿರಿಯ ಕಲಾವಿದರಿಗಾಗಿ ಮೀಸಲಿಡೋದು. 100 ಕೋಟಿ ಹೆಂಗೆ? 100 ಕೋಟಿ ಮೀಸಲಿಟ್ಟು ಅದನ್ನು ಬ್ಯಾಂಕಲ್ಲಿಟ್ಟರೆ ವರ್ಷಕ್ಕೆ ಒಂದು 7 ಕೋಟಿ ಬಡ್ಡಿ ಬರುತ್ತೆ. 7 ಕೋಟಿ ಬಡ್ಡಿ ಬರುತ್ತೆ. 7 ಕೋಟಿಯಲ್ಲಿ ಒಬ್ಬೊಬ್ಬರಿಗೆ ಒಂದು 10,000 ಬರುವಂಗೆ ಯಾರೆಲ್ಲ ಇದ್ದಾರೆ ಅದರಲ್ಲಿ ಹಿರಿಯರು, ಮತ್ತೊಂದು ಆ ಥರ ಒಂದು ಮಾಡಬೇಕು ಅಂತ. ಈಗ ಇದೇನು ಮಾಡಿದ್ದಾರೆ ನೋಡಿ, ಇದರಿಂದ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗುತ್ತೆ. ಯಾಕಂತಂದರೆ ಕನ್ನಡ ಚಿತ್ರರಂಗದ ಟಿಕೆಟ್ ರೇಟ್ ಇದೆಯಲ್ಲ ಭಾಳ ಕಡಿಮೆ. ಬಾಕಿ ಸಿನಿಮಾದವರು 4,000 5,000 ಎಲ್ಲ ಮಾಡೋದು. ಹಿಂಗೆ ಡಿ.ಕೆ.ಶಿ ಮಾತನ್ನು ಸತ್ಯವಾಗಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಏಕರೂಪ ದರ ಜಾರಿ ಮಾಡಿದೆ ಸರ್ಕಾರ. ಕರ್ನಾಟಕದಲ್ಲಿ ಇನ್ನು ಮುಂದೆ ಸಿನಿಮಾ ಟಿಕೆಟ್ ಬೆಲೆ 200 ರೂಪಾಯಿ. 200 ಎಲ್ಲೇ ಸಿನಿಮಾ ನೋಡಿ, ಯಾವಾಗಲಾದರೂ ನೋಡಿ, ಸಿನಿಮಾ ನೋಡೋದಕ್ಕೆ ಇನ್ಮೇಲೆ 200 ರೂಪಾಯಿ ಮಾತ್ರ ಟಿಕೆಟ್. ಮಲ್ಟಿಪ್ಲೆಕ್ಸ್ಗಳು ಬೇಕಾಬಿಟ್ಟಿಯಾಗಿ ದರವನ್ನು ಏರಿಸುವಾಗಿಲ್ಲ. ಎಷ್ಟೇ ಕೋಟಿ ಹಾಕಿ ಸಿನಿಮಾ ಮಾಡಿದರೂ ಕೂಡ 200 ರೂಪಾಯಿನೇ. ಯಾಕಂದರೆ ಇಂಥ ಒಂದು ಕಲ್ಪನೆ ರವಿಚಂದ್ರನ್ಗೆ ಬಂದಿತ್ತಂತೆ ಈ ಹಿಂದೆ. ರವಿಚಂದ್ರನ್ ಕೋಟಿ ಲೆಕ್ಕದಲ್ಲಿ ಸಿನಿಮಾ ಮಾಡ್ತಾಯಿದ್ರು. ರಣಧೀರ ಇರ್ಬೋದು, ಪ್ರೇಮಲೋಕ ಇರ್ಬೋದು, ಅಥವಾ ಬಣ್ಣದ ಗೆಜ್ಜೆ ಇರ್ಬೋದು. ಅವರು ಕೋಟಿಯಲ್ಲಿ ಪಿಕ್ಚರ್ ಮಾಡ್ತಾ ಇದ್ದಾಗ ಇನ್ನೊಬ್ಬ ಸಣ್ಣ ಡೈರೆಕ್ಟ್ರು, ಪಾಪ ಪ್ರೊಡ್ಯೂಸರ್, ಒಂದು 10 ಲಕ್ಷದಲ್ಲಿ ಪಿಕ್ಚರ್ ಮಾಡ್ತಾ ಇದ್ದ. ರವಿಚಂದ್ರನ್ ಹೇಳಿದರು, ಒಂದು ಗಲಾಟೆ ಆಯಿತು ಶಿವಣ್ಣ, ನಿಮ್ಗೆ ನೆನಪಿರ್ಬೋದು, ಚೇಂಬರಲ್ಲಿ ನನ್ನ ಸಿನಿಮಾಗೆ 2 ರೂಪಾಯಿ ಜಾಸ್ತಿ ಮಾಡಿ ಅಂತ ನಾನು ಹೇಳಿದೆ. ಬಟ್ ಎಲ್ಲ ನನಗೆ ಬೈದರು, ಹಂಗೆ ಆಗಲ್ಲಪ್ಪ ಅಂಥೇಳಿ. ಈಗ ಬರ್ತಾ ಇರೋದು ಸಿನಿಮಾಗಳಂದರೆ KGF ಎಲ್ಲ ಬಂದಾಗ 2,000 3,000 ಎಲ್ಲ ಆಯ್ತಲ್ಲ, ಅದು ಆಗಬೇಕಾಗಿತ್ತು ಅಂತ ಹೇಳಿದರು. ಇವಾಗ ಆಗೇನಾದರೂ ರವಿಚಂದ್ರನಿಗೆ ಅವಕಾಶ ಸಿಕ್ಕಿದರೆ ಅದೆಲ್ಲ ಹೋಗ್ತಿತ್ತು. ಬಟ್ ಆಗ ಆ ಸಂದರ್ಭ ಆಗಿರಲಿಲ್ಲ. ಈಗ 200 ರೂಪಾಯಿ ಫಿಕ್ಸ್ ಆಗಿದೆ. ಒಂದು ವೇಳೆ ದರ ಹೆಚ್ಚಿಸಲೇಬೇಕು ಅಂತ ಪರಿಸ್ಥಿತಿ ಬಂದರೆ ಮುಖ್ಯಮಂತ್ರಿ ಅದಕ್ಕೆ ಒಪ್ಪಿಗೆ ಕೊಡಬೇಕಂತೆ. ಆಂಧ್ರ, ತೆಲಂಗಾಣದಲ್ಲಿ ಈಗಾಗಲೇ ದರ ನಿಗದಿಯಾಗಿದೆ. ಟಿಕೆಟ್ ಅಷ್ಟೇ ಅಲ್ಲ, ಶೀಘ್ರ ತಿಂಡಿ ತಿನಿಸಿಗೂ ದರ ನಿಗದಿಯಾಗುತ್ತೆ. ಅಲ್ರಿ, ಅಲ್ಲಿ ಪಾಪ್ಕಾರ್ನ್ ತಿಂತೀವಿ. ಆ ಪಾಪ್ಕಾರ್ನ್ ಎಷ್ಟಿರುತ್ತೆ? ರೋಡ್ ಸೈಡಲ್ಲಿ ಪಾಪ 10 ರೂಪಾಯಿ ಕೊಡ್ತಾ ಇರ್ತಾರೆ. ರೋಡ್ ಸೈಡಲ್ಲಿ ಮಾರೋರು 10 ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಬೆಳೆದವನಿಗೆ ಎಷ್ಟು ರೂಪಾಯಿ ಸಿಕ್ಕಿರುತ್ತೆ? 10 ಪೈಸೆನೂ ಸಿಕ್ಕಿರೋದಿಲ್ಲ. ಅದನ್ನು ಪಾಪ್ಕಾರ್ನ್ ಏನೋ ಮಸಾಲ ಕೊಟ್ಟರೆ 50 ರೂಪಾಯಿ ಆಗುತ್ತೆ. ಸಾಧಾರಣ ಹೊರಗಡೆ ತಿಂದರೆ ಅದಕ್ಕೆ 100 ರೂಪಾಯಿ. ಮಲ್ಟಿಪ್ಲೆಕ್ಸಲ್ಲಿ ತಿಂದರೆ 500 ರೂಪಾಯಿ. ನಾವೇನು ಅಂದ್ಕೋತೀವಿ, ರೈತರಿಗೆ ಮಣ್ಣಂಗಟ್ಟಿನೂ ಇಲ್ಲ, ಮಲ್ಟಿಪ್ಲೆಕ್ಸ್ ಅವ ತಿಂತಾನೆ, ಅದಕ್ಕೂ ಕಡಿವಾಣ ಆಗ್ತಾರೆ. ಅಂದರೆ ಎಷ್ಟು ಬೆಲೆ ಅಷ್ಟು. ನೆಕ್ಸ್ಟ್ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ಸಿನಿಮಾ ರಂಗದ ನಟ್ಟು ಬೋಲ್ಟು ಟೈಟ್ ಮಾಡಿದ್ದಾರೆ. ಮೊನ್ನೆಯಷ್ಟೇ ಡಿ.ಕೆ. ಶಿವಕುಮಾರ್ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಆದರೆ ಇದು ಸಿನಿಮಾ ರಂಗದ ಒಳಿತಿಗಾಗಿ ಮಾಡಿರುವಂಥ ನಟ್ಟು ಬೋಲ್ಟು ಟೈಟು. ನಾನು ಅವತ್ತೇ ಮೊನ್ನೆ ಕೂಡ ಹೇಳಿದ್ದೆ. ಇದರ ಜೊತೆಗೆ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದಂಥ ಅನೇಕ ಹಿರಿಯ ಕಲಾವಿದರಿದ್ದಾರೆ. ತುಂಬ ಜನ ಹಿರಿಯ ಕಲಾವಿದರಿದ್ದಾರೆ. ತಮ್ಮ ಸಂಸಾರವನ್ನು ಸಾಗಿಸೋಕ್ಕಾಗ್ತಾ ಇಲ್ಲ ಅವರಿಗೆಲ್ಲ. ಮಕ್ಕಳು, ಕೆಲವ್ರಿಗೆ ಮದುವೆ ಆಗಿಲ್ಲ ಮಕ್ಕಳಿಗೆಲ್ಲ, ಅಂಥವ್ರಿಗೆಲ್ಲ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಪ್ಪ ಸರ್ಕಾರ ಕೂಡ. ಒಂದು ಇಷ್ಟೆಲ್ಲ ನಾವು ಕೊಟ್ಟಾಗ ಒಂದು 100 ಕೋಟಿಯನ್ನು ಹಿರಿಯ ಕಲಾವಿದರಿಗಾಗಿ ಮೀಸಲಿಡೋದು. 100 ಕೋಟಿ ಹೆಂಗೆ? 100 ಕೋಟಿ ಮೀಸಲಿಟ್ಟು ಅದನ್ನು ಬ್ಯಾಂಕಲ್ಲಿಟ್ಟರೆ ವರ್ಷಕ್ಕೆ ಒಂದು 7 ಕೋಟಿ ಬಡ್ಡಿ ಬರುತ್ತೆ. 7 ಕೋಟಿ ಬಡ್ಡಿ ಬರುತ್ತೆ. 7 ಕೋಟಿಯಲ್ಲಿ ಒಬ್ಬೊಬ್ಬರಿಗೆ ಒಂದು 10,000 ಬರುವಂಗೆ ಯಾರೆಲ್ಲ ಇದ್ದಾರೆ ಅದರಲ್ಲಿ ಹಿರಿಯರು, ಮತ್ತೊಂದು ಆ ಥರ ಒಂದು ಮಾಡಬೇಕು ಅಂತ. ಈಗ ಇದೇನು ಮಾಡಿದ್ದಾರೆ ನೋಡಿ, ಇದರಿಂದ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗುತ್ತೆ. ಯಾಕಂತಂದರೆ ಕನ್ನಡ ಚಿತ್ರರಂಗದ ಟಿಕೆಟ್ ರೇಟ್ ಇದೆಯಲ್ಲ ಭಾಳ ಕಡಿಮೆ. ಬಾಕಿ ಸಿನಿಮಾದವರು 4,000 5,000 ಎಲ್ಲ ಮಾಡೋದು. ಹಿಂಗೆ ಡಿ.ಕೆ.ಶಿ ಮಾತನ್ನು ಸತ್ಯವಾಗಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಏಕರೂಪ ದರ ಜಾರಿ ಮಾಡಿದೆ ಸರ್ಕಾರ. ಕರ್ನಾಟಕದಲ್ಲಿ ಇನ್ನು ಮುಂದೆ ಸಿನಿಮಾ ಟಿಕೆಟ್ ಬೆಲೆ 200 ರೂಪಾಯಿ. 200 ಎಲ್ಲೇ ಸಿನಿಮಾ ನೋಡಿ, ಯಾವಾಗಲಾದರೂ ನೋಡಿ, ಸಿನಿಮಾ ನೋಡೋದಕ್ಕೆ ಇನ್ಮೇಲೆ 200 ರೂಪಾಯಿ ಮಾತ್ರ ಟಿಕೆಟ್. ಮಲ್ಟಿಪ್ಲೆಕ್ಸ್ಗಳು ಬೇಕಾಬಿಟ್ಟಿಯಾಗಿ ದರವನ್ನು ಏರಿಸುವಾಗಿಲ್ಲ. ಎಷ್ಟೇ ಕೋಟಿ ಹಾಕಿ ಸಿನಿಮಾ ಮಾಡಿದರೂ ಕೂಡ 200 ರೂಪಾಯಿನೇ. ಯಾಕಂದರೆ ಇಂಥ ಒಂದು ಕಲ್ಪನೆ ರವಿಚಂದ್ರನ್ಗೆ ಬಂದಿತ್ತಂತೆ ಈ ಹಿಂದೆ. ರವಿಚಂದ್ರನ್
ಕೋಟಿ ಲೆಕ್ಕದಲ್ಲಿ ಸಿನಿಮಾ ಮಾಡ್ತಾಯಿದ್ರು. ರಣಧೀರ ಇರ್ಬೋದು, ಪ್ರೇಮಲೋಕ ಇರ್ಬೋದು, ಅಥವಾ ಬಣ್ಣದ ಗೆಜ್ಜೆ ಇರ್ಬೋದು. ಅವರು ಕೋಟಿಯಲ್ಲಿ ಪಿಕ್ಚರ್ ಮಾಡ್ತಾ ಇದ್ದಾಗ ಇನ್ನೊಬ್ಬ ಸಣ್ಣ ಡೈರೆಕ್ಟ್ರು, ಪಾಪ ಪ್ರೊಡ್ಯೂಸರ್, ಒಂದು 10 ಲಕ್ಷದಲ್ಲಿ ಪಿಕ್ಚರ್ ಮಾಡ್ತಾ ಇದ್ದ. ರವಿಚಂದ್ರನ್ ಹೇಳಿದರು, ಒಂದು ಗಲಾಟೆ ಆಯಿತು ಶಿವಣ್ಣ, ನಿಮ್ಗೆ ನೆನಪಿರ್ಬೋದು, ಚೇಂಬರಲ್ಲಿ ನನ್ನ ಸಿನಿಮಾಗೆ ₹2 ಜಾಸ್ತಿ ಮಾಡಿ ಅಂತ ನಾನು ಹೇಳಿದೆ, ಬಟ್ ಎಲ್ಲ ನನಗೆ ಬೈದರು, ಹಂಗೆ ಆಗಲ್ಲಪ್ಪ ಅಂಥೇಳಿ. ಈಗ ಬರ್ತಾ ಇರೋದು ಸಿನಿಮಾಗಳಂದರೆ KGF ಎಲ್ಲ ಬಂದಾಗ 2,000 3,000 ಎಲ್ಲ ಆಯ್ತಲ್ಲ, ಅದು ಆಗಬೇಕಾಗಿತ್ತು ಅಂತ ಹೇಳಿದರು. ಇವಾಗ ಆಗೇನಾದರೂ ರವಿಚಂದ್ರನಿಗೆ ಅವಕಾಶ ಸಿಕ್ಕಿದರೆ ಅದೆಲ್ಲ ಹೋಗ್ತಿತ್ತು, ಬಟ್ ಆಗ ಆ ಸಂದರ್ಭ ಆಗಿರಲಿಲ್ಲ. ಈಗ ₹200 ಫಿಕ್ಸ್ ಆಗಿದೆ. ಒಂದು ವೇಳೆ ದರ ಹೆಚ್ಚಿಸಲೇಬೇಕು ಅಂತ ಪರಿಸ್ಥಿತಿ ಬಂದರೆ ಮುಖ್ಯಮಂತ್ರಿ ಅದಕ್ಕೆ ಒಪ್ಪಿಗೆ ಕೊಡಬೇಕಂತೆ. ಆಂಧ್ರ ತೆಲಂಗಾಣದಲ್ಲಿ ಈಗಾಗಲೇ ದರ ನಿಗದಿಯಾಗಿದೆ. ಟಿಕೆಟ್ ಅಷ್ಟೇ ಅಲ್ಲ, ಶೀಘ್ರ ತಿಂಡಿ ತಿನಿಸಿಗೂ ದರ ನಿಗದಿಯಾಗುತ್ತೆ. ಅಲ್ರಿ, ಅಲ್ಲಿ ಪಾಪ್ಕಾರ್ನ್ ತಿಂತೀವಿ, ಆ ಪಾಪ್ಕಾರ್ನ್ ಎಷ್ಟಿರುತ್ತೆ? ರೋಡ್ ಸೈಡಲ್ಲಿ ಪಾಪ ₹10 ಕೊಡ್ತಾ ಇರ್ತಾರೆ. ರೋಡ್ ಸೈಡಲ್ಲಿ ಮಾರೋರು ₹10 ಕೊಡ್ತಾ ಇದ್ದಾರೆ ಅಂದರೆ ಬೆಳೆದವನಿಗೆ ಎಷ್ಟು ರೂಪಾಯಿ ಸಿಕ್ಕಿರುತ್ತೆ? 10 ಪೈಸೆನೂ ಸಿಕ್ಕಿರೋದಿಲ್ಲ. ಅದನ್ನು ಪಾಪ್ಕಾರ್ನ್ ಏನೋ ಮಸಾಲ ಕೊಟ್ಟರೆ ₹50 ಆಗುತ್ತೆ. ಸಾಧಾರಣ ಹೊರಗಡೆ ತಿಂದರೆ ಅದಕ್ಕೆ ₹100, ಮಲ್ಟಿಪ್ಲೆಕ್ಸಲ್ಲಿ ತಿಂದರೆ ₹500. ನಾವೇನು ಅಂದ್ಕೋತೀವಿ, ರೈತರಿಗೆ ಮಣ್ಣಂಗಟ್ಟೂ ಇಲ್ಲ, ಮಲ್ಟಿಪ್ಲೆಕ್ಸ್ ಅವ ತಿಂತಾನೆ, ಅದಕ್ಕೂ ಕಡಿವಾಣ ಆಗ್ತಾರೆ. ಅಂದರೆ ಎಷ್ಟು ಬೆಲೆ ಅಷ್ಟು. ನೆಕ್ಸ್ಟ್ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. CM ಸಿದ್ದರಾಮಯ್ಯ ಸಿನಿಮಾ ರಂಗದ ನಟ್ಟು ಬೋಲ್ಟು ಟೈಟ್ ಮಾಡಿದ್ದಾರೆ. ಮೊನ್ನೆಯಷ್ಟೇ DK ಶಿವಕುಮಾರ್ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಆದರೆ ಇದು ಸಿನಿಮಾ ರಂಗದ ಒಳಿತಿಗಾಗಿ ಮಾಡಿರುವಂಥ ನಟ್ಟು ಬೋಲ್ಟು ಟೈಟು. ನಾನು ಮೊನ್ನೆ ಕೂಡ ಹೇಳಿದ್ದೆ. ಇದರ ಜೊತೆಗೆ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದಂಥ ಅನೇಕ ಹಿರಿಯ ಕಲಾವಿದರಿದ್ದಾರೆ, ತುಂಬ ಜನ ಹಿರಿಯ ಕಲಾವಿದರಿದ್ದಾರೆ. ತಮ್ಮ ಸಂಸಾರವನ್ನು ಸಾಗಿಸೋಕ್ಕಾಗ್ತಾ ಇಲ್ಲ ಅವರಿಗೆಲ್ಲ. ಮಕ್ಕಳು, ಕೆಲವ್ರಿಗೆ ಮದುವೆ ಆಗಿಲ್ಲ ಮಕ್ಕಳಿಗೆಲ್ಲ, ಅಂಥವ್ರಿಗೆಲ್ಲ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಪ್ಪ ಸರ್ಕಾರ ಕೂಡ. ಒಂದು ಇಷ್ಟೆಲ್ಲ ನಾವು ಕೊಟ್ಟಾಗ ಒಂದು 100 ಕೋಟಿಯನ್ನು ಹಿರಿಯ ಕಲಾವಿದರಿಗಾಗಿ ಮೀಸಲಿಡೋದು. 100 ಕೋಟಿ ಹೆಂಗೆ? 100 ಕೋಟಿ ಮೀಸಲಿಟ್ಟು ಅದನ್ನು ಬ್ಯಾಂಕಲ್ಲಿಟ್ಟರೆ ವರ್ಷಕ್ಕೆ ಒಂದು 7 ಕೋಟಿ ಬಡ್ಡಿ ಬರುತ್ತೆ. 7 ಕೋಟಿ ಬಡ್ಡಿ ಬರುತ್ತೆ. 7 ಕೋಟಿಯಲ್ಲಿ ಒಬ್ಬೊಬ್ಬರಿಗೆ ಒಂದು 10,000 ಬರುವಂಗೆ ಯಾರೆಲ್ಲ ಇದ್ದಾರೆ ಅದರಲ್ಲಿ ಹಿರಿಯರು, ಮತ್ತೊಂದು ಆ ಥರ ಒಂದು ಮಾಡಬೇಕು ಅಂತ. ಈಗ ಇದೇನು ಮಾಡಿದ್ದಾರೆ ನೋಡಿ, ಇದರಿಂದ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗುತ್ತೆ. ಯಾಕಂತಂದರೆ ಕನ್ನಡ ಚಿತ್ರರಂಗದ ಟಿಕೆಟ್ ರೇಟ್ ಇದೆಯಲ್ಲ ಭಾಳ ಕಡಿಮೆ. ಬಾಕಿ ಸಿನಿಮಾದವರು 4,000 5,000 ಎಲ್ಲ ಮಾಡೋದು ಹಿಂಗೆ. DKಶಿ ಮಾತನ್ನು ಸತ್ಯವಾಗಿಸಿದ್ದಾರೆ CM ಸಿದ್ದರಾಮಯ್ಯ. ರಾಜ್ಯದಲ್ಲಿ ಏಕರೂಪ ದರ ಜಾರಿ ಮಾಡಿದೆ ಸರ್ಕಾರ. ಕರ್ನಾಟಕದಲ್ಲಿ ಇನ್ನು ಮುಂದೆ ಸಿನಿಮಾ ಟಿಕೆಟ್ ಬೆಲೆ ₹200. 200 ಎಲ್ಲೇ ಸಿನಿಮಾ ನೋಡಿ, ಯಾವಾಗಲಾದರೂ ನೋಡಿ, ಸಿನಿಮಾ ನೋಡೋದಕ್ಕೆ ಇನ್ಮೇಲೆ ₹200 ಮಾತ್ರ ಟಿಕೆಟ್. ಮಲ್ಟಿಪ್ಲೆಕ್ಸ್ಗಳು ಬೇಕಾಬಿಟ್ಟಿಯಾಗಿ ದರವನ್ನು ಏರಿಸುವಾಗಿಲ್ಲ. ಎಷ್ಟೇ ಕೋಟಿ ಹಾಕಿ ಸಿನಿಮಾ ಮಾಡಿದರೂ ಕೂಡ ₹200ನೇ. ಯಾಕಂದರೆ ಇಂಥ ಒಂದು ಕಲ್ಪನೆ ರವಿಚಂದ್ರನಿಗೆ ಬಂದಿತ್ತಂತೆ ಈ ಹಿಂದೆ. ರವಿಚಂದ್ರನ್ ಕೋಟಿ ಲೆಕ್ಕದಲ್ಲಿ ಸಿನಿಮಾ ಮಾಡ್ತಾಯಿದ್ರು. ರಣಧೀರ ಇರ್ಬೋದು, ಪ್ರೇಮಲೋಕ ಇರ್ಬೋದು, ಅಥವಾ ಬಣ್ಣದ ಗೆಜ್ಜೆ ಇರ್ಬೋದು. ಅವರು ಕೋಟಿಯಲ್ಲಿ ಪಿಕ್ಚರ್ ಮಾಡ್ತಾ ಇದ್ದಾಗ ಇನ್ನೊಬ್ಬ ಸಣ್ಣ ಡೈರೆಕ್ಟ್ರು, ಪಾಪ ಪ್ರೊಡ್ಯೂಸರ್, ಒಂದು 10 ಲಕ್ಷದಲ್ಲಿ ಪಿಕ್ಚರ್ ಮಾಡ್ತಾ ಇದ್ದ. ರವಿಚಂದ್ರನ್ ಹೇಳಿದರು, ಒಂದು ಗಲಾಟೆ ಆಯಿತು ಶಿವಣ್ಣ, ನಿಮ್ಗೆ ನೆನಪಿರ್ಬೋದು, ಚೇಂಬರಲ್ಲಿ ನನ್ನ ಸಿನಿಮಾಗೆ ₹2 ಜಾಸ್ತಿ ಮಾಡಿ ಅಂತ ನಾನು ಹೇಳಿದೆ, ಬಟ್ ಎಲ್ಲ ನನಗೆ ಬೈದರು, ಹಂಗೆ ಆಗಲ್ಲಪ್ಪ ಅಂಥೇಳಿ. ಈಗ ಬರ್ತಾ ಇರೋದು ಸಿನಿಮಾಗಳಂದರೆ KGF ಎಲ್ಲ ಬಂದಾಗ